ನಿನ್ನೆಯ ದಿನ ಹಾಸನದ ಮೊಸಳೆ ಹೊಸಳ್ಳಿ ಎಂಬ ಪ್ರದೇಶದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ನಡೆದಂಥ ಅವಘಡದ ಘಟನೆಯಲ್ಲಿ 10 ಜನ ಮೃತಪಟ್ಟಿದ್ದಾರೆ ಮತ್ತು ಬಹಳಷ್ಟು ಜನ ಗಾಯಗೊಂಡಿದ್ದಾರೆ. ಇದು ವಿಷಾದನೀಯ ಸಂಗತಿ. ಭಗವಂತ ಮೃತರ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಗಾಯಾಳುಗಳು ಬೇಗನೆ ಗುಣಮುಖರಾಗಲಿ. ಸರ್ಕಾರ ಮೃತಪಟ್ಟವರಿಗೆ ಕುಟುಂಬಕ್ಕೆ ಕೇವಲ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ. ಇದು ಬಹಳ ಕಡಿಮೆ ಮೊತ್ತದ ಪರಿಹಾರ. ಯಾಕೆಂದರೆ ಹೋದ ವರ್ಷ ಅಥವಾ 2 ವರ್ಷದಿಂದನೂ ಕೇರಳದಲ್ಲಿ ನಮ್ಮ ಕರ್ನಾಟಕದ ಆಣೆ ತುಳಿತ ಒಳಗಾದ ವ್ಯಕ್ತಿಗೆ 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿತ್ತು. ಅಲ್ಲಿಯೂ ವ್ಯಕ್ತಿ ಮೃತಪಟ್ಟಿದ್ದಾನೆ, ಇಲ್ಲಿಯೂ 10 ಜನ ಮೃತಪಟ್ಟಿದ್ದಾರೆ. ಅದನ್ನು ನಾನು ತುಲನೆ ಮಾಡ್ತಾ ಇಲ್ಲ. ಬಟ್ ಪರಿಹಾರ ಘೋಷಣೆಯಲ್ಲಿ ಸರ್ಕಾರ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿದೆ. ಮತ್ತೊಂದು, ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು ಕೂಡ ಈ ಘಟನೆ ಬಗ್ಗೆ ಕೂಲಂಕುಷ ತನಿಖೆಗೆ ಆದೇಶ ಮಾಡಬೇಕು. ಈ ಘಟನೆ ಕೇವಲ ಚಾಲಕನ ಅಜಾಗರೂಕತೆಯಿಂದ ನಡೆದಿದೆಯೋ ಅಥವಾ ಯಾಂತ್ರಿಕ ಕಾರಣದಿಂದ ನಡೆದಿದೆಯೋ ಅಥವಾ ಉದ್ದೇಶಪೂರ್ವಕವಾಗಿ ಘಟನೆ ನಡೆದಿದೆಯೋ ಅನ್ನುವುದನ್ನು ಸಂಪೂರ್ಣ ತನಿಖೆಗೆ ಒಳಪಡಿಸಿ ಆ ಘಟನೆಯ ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು. ಬರೀ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಅದೊಂದು ಸಣ್ಣ ಅಪಘಾತ ಆಗಿದೆ, ಚಾಲಕನ ನಿರ್ಲಕ್ಷ್ಯದಿಂದ ಆಗಿದೆ ಅಂತ ಬೇಜವಾಬ್ದಾರಿ ವರ್ತನೆಯನ್ನು ಬಿಡಬೇಕು.